ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. 8,400ಕ್ಕೂ ಅಧಿಕ ಉದ್ಯೋಗಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಇಲಾಖೆ ಹೆಸರು ದೆಹಲಿ ಪೊಲೀಸರು. ಪೋಸ್ಟ್ಗಳನ್ನು ನೋಡಿ, ಕಾನ್ಸ್ಟೇಬಲ್, ಕಾರ್ಯನಿರ್ವಾಹಕ, ಚಾಲಕ, ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಒಟ್ಟು ಖಾಲಿ ಹುದ್ದೆಗಳು 8,438 ಹುದ್ದೆಗಳು. ಗೌರ್ಮೆಂಟ್ ಕೆಲಸ ನೋಡಿ, ಸರ್ಕಾರಿ ಕೆಲಸ ಆಗಿರುತ್ತೆ, ಪರ್ಮನೆಂಟ್ ಕೆಲಸ ಆಗಿರುತ್ತೆ. ಕೆಲಸದ ಸ್ಥಳ ನೋಡಿ, ದೆಹಲಿ ಮತ್ತು ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಸಂಬಳ 21,000ದಿಂದ 81,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಅರ್ಹತೆ ನೋಡಿ, 10th ಮತ್ತು PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅಪ್ಲಿಕೇಶನ್ ಪ್ರಾರಂಭಿಕ ದಿನಾಂಕ ನೋಡಿ 2 ಸೆಪ್ಟೆಂಬರ್ದಿಂದ ಅಕ್ಟೋಬರ್ವರೆಗೂ ಪರ್ ಮಂತ್ಸ್ ಅಂದರೆ ಅಕ್ಟೋಬರ್ವರೆಗೂ ನಡೆಯುತ್ತೆ. ಆಯ್ಕೆ ಪ್ರಕ್ರಿಯೆ ನೋಡಿ, CBT, PET, PST, ಕೌಶಲ್ಯ ಟೈಪಿಂಗ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಅಧಿಕೃತ ಆಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ಒಟ್ಟು ಪೋಸ್ಟ್ಗಳ ಸಂಖ್ಯೆ 8,438 ಹುದ್ದೆಗಳಿರ್ತವೆ. ಹಾಗೆ ಹುದ್ದೆ ಹೆಸರು ನೋಡಿ, ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ ಪುರುಷ ಮತ್ತು ಮಹಿಳೆ, ಕಾನ್ಸ್ಟೇಬಲ್ ಚಾಲಕ ಪುರುಷ, ಹೆಡ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳೆಯರು, ಹಾಗೆ ಹೆಡ್ ಕಾನ್ಸ್ಟೇಬಲ್ AWO ಮತ್ತು TPO ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಖಾಲಿ ಹುದ್ದೆಗಳು ನೋಡಿ, ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ 7,411 ಹುದ್ದೆಗಳಿದ್ದರೆ, ಕಾನ್ಸ್ಟೇಬಲ್ ಚಾಲಕ 722 ಹುದ್ದೆಗಳಿದ್ದಾವೆ. ಹಾಗೆ ಹೆಡ್ ಕಾನ್ಸ್ಟೇಬಲ್ 493 ಇದ್ದರೆ, ಹೆಡ್ ಕಾನ್ಸ್ಟೇಬಲ್ AWO ಮತ್ತು TPO 534 ಹುದ್ದೆಗಳಿದ್ದಾವೆ. ಟೋಟಲ್ ಆಗಿ 8,438 ಹುದ್ದೆಗಳು. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ, ಅಖಿಲ ಭಾರತದಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ನೋಡಿ ಭಾರತಾದ್ಯಂತ ಬರುತ್ತೆ. ಹಾಗೆ ಇನ್ನು ಸಂಬಳ ನೋಡಿ 25,000ದಿಂದ 81,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ ಅರ್ಜಿ ನಮೂನೆ ಶುಲ್ಕವನ್ನು ಅಂದರೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ, UR ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ ₹100 ಆದರೆ, SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವುದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ, ಚಲಾನ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 18ರಿಂದ 28 ಮತ್ತು SC ST ಅಭ್ಯರ್ಥಿಗಳಿಗೆ 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗತ್ತೆ. ಹಾಗೆಯೇ OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ದೈಹಿಕ ಪರೀಕ್ಷೆ ನೋಡಿ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಎತ್ತರ ಇದ್ದರೆ, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಎತ್ತರ ಬೇಕಾಗುತ್ತೆ. ಹಾಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಓಟದ ಪರೀಕ್ಷೆಯನ್ನು ನೋಡಿ, ಓಟದ ಪರೀಕ್ಷೆ 6 ನಿಮಿಷಗಳಲ್ಲಿ 1,600 ಮೀಟರ್ ಓಟ ಇರುತ್ತೆ ನೋಡಿ ಪುರುಷರಿಗೆ. ಲಾಂಗ್ ಜಂಪ್ ಕನಿಷ್ಠ 14 ಅಡಿ, ಎತ್ತರ ಜಿಗಿತ ಕನಿಷ್ಠ 3ರಿಂದ 9 ಇಂಚು ಇರುತ್ತೆ ನೋಡಿ. ಇನ್ನು PET ನೋಡಿ, ಮಹಿಳೆಯರಿಗೆ ಓಟ ನೋಡಿ 8 ನಿಮಿಷಗಳಲ್ಲಿ 1,600 ಮೀಟರ್ ಇರುತ್ತೆ. ಹಾಗೆ ಲಾಂಗ್ ಜಂಪ್ ಕನಿಷ್ಠ 10 ಅಡಿ ಇರುತ್ತೆ, ಎತ್ತರ ಜಿಗಿತ ಕನಿಷ್ಠ 3 ಅಡಿ ಇರುತ್ತೆ. ಇನ್ನು ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಗತ್ಯ ದಾಖಲಾತಿಗಳು ಏನು ಬೇಕು ಅಂತ ನೋಡೋದಾದರೆ, ಇಲ್ಲಿ ನೋಡಿ, ಫೋಟೋ ಮತ್ತು ಸಹಿ ಬೇಕಾಗುತ್ತೆ. ಹಾಗೆ ಶಿಕ್ಷಣ ಪ್ರಮಾಣಪತ್ರ 8ನೇ ತರಗತಿ ಮತ್ತು 10ನೇ ತರಗತಿ, ಜಾತಿ ಪ್ರಮಾಣಪತ್ರ, ನಿವಾಸದ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ID ಪ್ರೂಫ್ಗಾಗಿ. ಹಾಗೇನು ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ನೋಡಿ, ಹಿಂದಿ ಇಂಗ್ಲೀಷ್ ಭಾಷೆ 20 ಪ್ರಶ್ನೆಗಳು 20 ಗುರುತುಗಳು, ಸಾಮಾನ್ಯ ಗುಪ್ತಚರ 20 ಪ್ರಶ್ನೆಗಳು 20 ಅಂಕಗಳಿರ್ತವೆ. ಹಾಗೆ ಸಂಖ್ಯಾತ್ಮಕ ಯೋಗ್ಯತೆ ನೋಡಿ, ಅದು ಕೂಡ 20 ಪ್ರಶ್ನೆ ಮತ್ತು 20 ಅಂಕ ಇರುತ್ತೆ. ಕ್ಲರಿಕಲ್ ಯೋಗ್ಯತೆ 20 ಪ್ರಶ್ನೆ 20 ಗುರುತುಗಳು ಇರುತ್ತೆ. ಮೂಲ ಕಂಪ್ಯೂಟರ್ 20 ಹಾಗೂ 20 ಇರುತ್ತೆ. ಒಟ್ಟು 100 ಅಂಕಗಳು ಮತ್ತು 100 ಪರೀಕ್ಷೆ ಇರುತ್ತೆ ನೋಡಿ. ಹಾಗೇನು ಪರೀಕ್ಷೆಯ ಪ್ರಕಾರ ವಸ್ತುನಿಷ್ಠ ಪ್ರಕಾರ ಬಹು ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಪರೀಕ್ಷೆಯ ಅವಧಿ 2 ಗಂಟೆಗಳು ಇರುತ್ತೆ. ಋಣಾತ್ಮಕ ಮೈನಸ್ ನೋಡಿ 1ರಿಂದ 3 ಅಂತ ಕೊಟ್ಟಿದ್ದಾರೆ. ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ದಾಖಲೆ ಪರಿಶೀಲನೆ, ಆನಂತರ ಅಂತಿಮ ಅರ್ಹತೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು SLC, PUC ಹಾಗೂ ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್
ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಕೆ ಆರಂಭಿಕ ದಿನಾಂಕ ನೋಡಿ 2 ಸೆಪ್ಟೆಂಬರ್ದಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಅಕ್ಟೋಬರ್ 25, 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ.